ದೇವೇಗೌಡನ ಮಣ್ಣಿನ ಮಗ ಕರೀತಾರೆ. ನಮ್ಮಪ್ಪ ಸಾಮಾನ್ಯ ಕುರಿ ದೊಡ್ಡಣ್ಣ ಅಂತ ಕರಿ. ಅವರ ಹೊಟ್ಟೆಯಲ್ಲಿ ಎರಡನೇ ಹೆಂಡತಿಗೆ ಮೊದಲನೇ ಮಗ ನಾನು. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ದಿನದಲ್ಲಿ ತಿರುವರು. ಎರಡನೇ ಹೆಂಡತಿ ನಮ್ಮ ತಾಯಿ, ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲನೇ ಮಗ. ನಮ್ಮಪ್ಪನಿಗೆ ವಿದ್ಯೆ ಇಲ್ಲ, ಆದರೆ ಒಂದು ಹುಚ್ಚು ನಮ್ಮಪ್ಪನಿಗೆ. 3 ಮಕ್ಕಳು ತೀರೋದ್ರು. ಈ ಮಗನ ಆಯುಷ್ ಏನು ಮಾಡೋದು? ನಮ್ಮಪ್ಪನಿಗೆ ನಾನು ಹುಟ್ಟಿದ ಸಂದರ್ಭದಲ್ಲಿ ನಮ್ಮೂರಿನ ಆಂಜನೇಯ ದೇವಸ್ಥಾನದಲ್ಲಿ ಹುಳೈಗಾರರು ಅಂತ ಒಬ್ಬರು ಅರ್ಚಕರು. ಏನು ಮಾಡೋದು? ಹೆಂಡತಿ ಹೊರಟೋದ್ರು, 3 ಮಕ್ಕಳು ಹೊರಟೋದ್ರು. ಈಗೇನೋ ಈ ಹುಡುಗ ಈ ಹುಟ್ಟಿದೆ ಏನು ಮಾಡೋದು? ಅವ್ರ ಬೀಗರು ಬಂಡಿವಳೆ ರಾಮಾಂಜನೇಯಗಾರರು. ನೀನು ಅವ್ರ ಹತ್ರ ಹೋಗು, ಒಂದು ಜಾತಕ ಬರ್ಕೊಡ್ತಾರೆ. ಆ ಜಾತಕ ಬರೆದು ಪುಣ್ಯ. ನನ್ನ ಅಳಿಯ, ಮೊದಲನೇ ಅಳಿಯ ಡಾಕ್ಟರ್ ಮಂಜುನಾಥ್, ಎರಡನೇ ಅಳಿಯ ಚಂದ್ರಶೇಖರ್. ಜಯದೇವ ವಿದ್ಯಾ ಆಸ್ಪತ್ರೆ ಸಂಸ್ಥೆ ಏನಿದೆಯೋ 16 ವರ್ಷ ಡೈರೆಕ್ಟರ್ ಆಯಿತು. ನನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ರೀತಿಯ ಹೋರಾಟ ಮಾಡಿ. ಇಲ್ಲಿ ಪಕ್ಕದಲ್ಲಿ ರೇವಣ್ಣ ಇದ್ದಾರೆ, ಅದೆಷ್ಟು ಪೂಜೆ ಮಾಡ್ತಿದ್ದೋ ನಾವು ಗೊತ್ತಿಲ್ಲ ನನಗೆ. ಶೃಂಗೇರಿನಲ್ಲಿ ನಮ್ಮ ಅಪ್ಪನಿಗೆ ಒಳ್ಳೇದಾಗಲಿ ಅಂತ ಹೇಳಿ, ನಮ್ಮಪ್ಪನ ಆರೋಗ್ಯ ಸರಿ ಹೋಗ್ಬೇಕು ಅಂತ ಹೇಳಿ ಶೃಂಗೇರಿ ಜಗದ್ಗುರು 11 ದಿನ ಪೂಜೆ ನಾನು ಹೇಳ್ತಾ ಹೋಗ್ಬೋದು. ಯಾವಾಗ ದೇವೇಗೌಡನಿಗೆ ಅಪಾಯ ಆಯಿತು ಅಂದಾಗ ಈ ಜಿಲ್ಲೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಮ್ಮ ಗೌಡನಿಗೆ ಆರೋಗ್ಯ ಆಗಲಿ, ಆರೋಗ್ಯ ಬರಲಿ ಅಂತ